ಸರಸ್ವತಿ, ಊರಲ್ಲಿ ಯಾರು ಜನಗಳೇ ಕಾಣಿಸ್ತಾ ಇಲ್ಲ. ನನಗೂ ಕಾಣಿಸ್ಲಿಲ್ಲ. ಅದು ಅಂಟ್ರೋಗ ಅಂತೆ. ಅಮ್ಮ ನೋಡಿದ್ರೆ ಅಜ್ಜಿ ಹಾರೈಕೆಲಿದ್ದಾರೆ. ಇದಕ್ಕೇನಾದ್ರೂ ಪರಿಹಾರ ಕಂಡುಹಿಡಿಲೇಬೇಕು. ನಡಿ. ನನ್ನ ತಲೆ ಸಿಡ್ದೋಯ್ತೈತೆ. ಅಯ್ಯಯ್ಯೋ, ಕಾಲು ಉರಿ, ನನ್ನ ಪಾದ ಉರಿ. ಅಯ್ಯೋ, ನನ್ನ ಹೊಟ್ಟೆ ನೋವು ತಡಿಯಕ್ ಆಗ್ತಾ ಇಲ್ಲ. ಅಯ್ಯಯ್ಯೋ, ನನ್ನ ತಲೆ ಸಿಡ್ದೋಗ್ತೈತೆ. ತಲೆ ಇದೇನಿದು? ಎಲ್ರೂ ಇಲ್ಲಿ ಸೇರ್ಕೊಂಡಿದ್ದೀರಾ? ಬರಬೇಡಿ ಸ್ವಾಮಿ, ಹತ್ರ ಬರಬೇಡಿ. ಇದು ಅಂಟು ರೋಗ, ನಿಮಗೂ ಬಂದು ಬಿಡತ್ತೆ. ಮನೆಯಲ್ಲಿ ಮಕ್ಕಳಿದ್ದಾರೆ ಸ್ವಾಮಿ, ಅವ್ರಿಗೂ ಅಂಟು ರೋಗ ಬರಬಾರ್ದು ಅಂತ ನಾವು ಇಲ್ಲಿ ಬಂದು ಸೇರ್ಕೊಂಡಿದ್ದೀವಿ ಸ್ವಾಮಿ. ಅಯ್ಯೋ, ಈ ಜ್ವರದಿಂದ ಈಗಾಗಲೇ ಊರಲ್ಲಿ ಸಾಕಷ್ಟು ಜನ ಸತ್ತಿದ್ದಾರೆ. ಮನೆಯವರು ನಮ್ಮನ್ನ ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ನಮ್ಮ ಕತೆ ಮುಗೀತು ಸ್ವಾಮಿ. ಇನ್ನೆರಡು ದಿನ ಅಷ್ಟೇ, ಇಲ್ಲೇ ನೆರಳಿ ಸಾಯ್ತೀವಿ. ಅಯ್ಯೋ, ನಮ್ಮನ್ನ ಮುಟ್ಟಿ ನೀವು ಈ ರೋಗ ಅಂಟಿಸ್ಕೊತೀರಾ? ಹೆದರ್ಬೇಡಿ, ದೇವ್ರಿದ್ದಾನೆ. ಅವನೇನಾದ್ರೂ ಒಂದು ದಾರಿ ತೋರಿಸ್ತಾನೆ. ಉರಿ ಹಬ್ಬ. ಕೇಶವಾಚಾರ್ಯರೇ, ಅಪ್ಪ, ನಾನು ಮಾಡಿದ ಪಾಪಕ್ಕೆ ನನಗೂ ಈ ಅಂಟು ರೋಗ ಬಂದ್ಬಿಡ್ತು. ವೆಂಕಟನಾಥರೇ, ಹಾಗೆಲ್ಲ ಹೇಳ್ಬೇಡಿ. ಎಲ್ಲ ಸರಿ ಹೋಗುತ್ತೆ. ಇದು ಸರಿ ಹೋಗೋ ಕಾಯಿಲೆ ಅಲ್ಲ ವೆಂಕಟನಾಥರೇ, ಎಲ್ಲರನ್ನು ಹೊತ್ಕೊಂಡು ಹೋಗೋ ಕಾಯಿಲೆ. ಹುರಿ ಹುರಿ. ಶ್ರೀಹರಿ, ಏನಪ್ಪ ಇಂಥ ಶಿಕ್ಷೆ? ವೆಂಕಟನಾಥರೇ, ನನ್ನ ಮಗನನ್ನ ಬದುಕುಳಿಸಿದ ಮಹಾನುಭಾವ ನೀವು. ದಯಮಾಡಿ ನಮ್ಮ ಪ್ರಾಣನೂ ಉಳಿಸಿ ವೆಂಕಟನಾಥರೇ. ಶ್ರೀಹರಿ, ಕೇಶವಾಚಾರ್ಯರೇ, ತಾವು ಹಿರಿಯರು, ನನ್ನ ಕಾಲಕ್ಕೆ ಬೀಳಬಾರ್ದು. ಭಗವಂತ ಎಲ್ಲ ಸರಿ ಮಾಡ್ತಾನೆ. ಅಯ್ಯೋ, ನನ್ನ ತಲೆ ಸಿಡ್ದೋಗ್ತೈತೆ. ನನ್ನ ಮೈಯೆಲ್ಲ ಬೆಂಕಿ ತರ ಸುಡ್ತಾ ಇದೆ. ಸರಸ್ವತಿ,